ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರೋ ಅವ್ಯವಹಾರದ ಕುರಿತು ನಾವು ಇವತ್ತು DC ಹಾಗೂ ಜಾಯಿಂಟ್ ಡೈರೆಕ್ಟರ್ ಆಫ್ ಆಡಿಟ್ ಅವರಿಗೆ ಭೇಟಿ ಆಗಲಿಕ್ಕೆ ಬಂದಿದ್ವಿ. ಈಗಾಗಲೇ 40 ದಿವಸ ಆಯಿತು ಈಗ ಆಡಿಟ್ ಮಾಡಲಿಕ್ಕೆ ಕೊಟ್ಟು, ಇನ್ನೂ ಇವರು ಯಾವುದೇ ಕ್ರಮ ತಗೊಂಡಿಲ್ಲ ಮತ್ತು ಕಾರ್ಖಾನೆಯವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಮತ್ತು ಈಗಿನ ಆಡಳಿತ ಮಂಡಳಿಯನ್ನು ಬಚಾವ್ ಮಾಡಲಿಕ್ಕೆ ಈ ವ್ಯವಸ್ಥಾಪಕರು ಏನೋ ಒಂದು ಥರದ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾವು DC ಅವರಿಗೆ ಬಂದು ಖುದ್ದಾಗಿ ತಿಳಿಸಿ ಹೋಗ್ಬೇಕಂತ ಬಂದಿದ್ದೀವಿ. ಯಾಕಂದರೆ ನಿನ್ನೆವರೆಗೂ ಅವ್ರು ತಪ್ಪಿತಸ್ಥರಿಗೆ ಯಾರಿಗೂ ಶೋಕಾಸ್ ನೋಟಿಸೇ ಕೊಟ್ಟಿಲ್ಲ. ಯಾರು ಅಮಾಯಕರಿಗೆ ಒಂದು 10-12 ಜನರೇನೋ ಕರೆದು ಏನೋ ವಿಚಾರಣೆ ಮಾಡಿ ಕೈ ಬಿಟ್ಟಿದ್ದಾರೆ. ಆದರೆ ನಿಜವಾದ ತಪ್ಪಿತಸ್ಥರು, ನಿಜವಾದ ಭ್ರಷ್ಟರಿಗೆ ಇನ್ನೂವರೆಗೆ ಯಾವುದೇ ಥರದ ಕ್ರಮ ಅವ್ರ ಮೇಲೆ ಜರುಗಿಸಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಜಿಲ್ಲಾಧಿಕಾರಿಯವರಿಗೆ ಹಾಗೂ ಜಾಯಿಂಟ್ ಡೈರೆಕ್ಟರ್ ಆಫ್ ಆಡಿಟ್ ಅವರಿಗೆ ನಾವು ಮನವಿ ಕೊಟ್ಟು ಶೀಘ್ರಗತಿಯಿಂದ ಮಾಡಬೇಕಂತ ಒತ್ತಾಯಿಸಲಿಕ್ಕೆ ಬಂದಿದ್ದೀವಿ. ಅಲ್ಲಿ ಸಕ್ಕರೆಯನ್ನು ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ, ಹಾಗೂ ಇದರಲ್ಲಿ ಖರೀದಿಯಲ್ಲಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಈ ರೀತಿ ಅವರೇ ಬರೆದು ಕೊಟ್ಟಿದ್ದಾರೆ, ಯಾರೋ ವ್ಯವಸ್ಥಾಪಕರನ್ನೇ ಬರೆದು ಕೊಟ್ಟಿದ್ದಾರೆ. ಈ ಮೊನ್ನೆ ಇವತ್ತಿನ ಅಡಾವಿ ಪತ್ರಿಕೆಯಲ್ಲಿ, ಈ ವರ್ಷದ ಅಡಾವಿ ಪತ್ರಿಕೆಯಲ್ಲಿ ಅವರು ಅದನ್ನು ಒಂದು 52 ಕೋಟಿವರೆಗೆ ಅವ್ಯವಹಾರ ಆಗಿದ್ದು ಕಂಡು ಬರುತ್ತಿದೆ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಇನ್ನೇನು ಬೇಕು? ಬಸವರಾಜ್ ಮೊಕಾಶಿ, ಜಿಲ್ಲಾಧ್ಯಕ್ಷರು, ಬೆಳಗಾವಿ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಹಾಗೂ ಕಬ್ಬು ಬೆಳೆಗಾರರು ಎಲ್ಲರೂ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಇವತ್ತು ಸಿಡಿದೇಳುವಂಥ ಪ್ರಸಂಗ ಬಂದಿದೆ. ಅದು ಯಾಕಪ್ಪ ಅಂತಂದ್ರೆ, ಸುಮಾರು 4 ವರ್ಷಗಳಿಂದ 70 ಕೋಟಿ ರೂಪಾಯಿ ವ್ಯವಹಾರವನ್ನು ಆ ಕಾರ್ಖಾನೆಯಲ್ಲಿ ಮಾಡಿದ್ದಾರೆ. ನಾನು ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ನಾನು ನಿಮ್ಮ ಮಾಧ್ಯಮಕ್ಕೆ ಒದಗಿಸ್ತೀನಿ. ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಸಂಕ್ಷಿಪ್ತವಾಗಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋದ ವರ್ಷ ಮಳೆಗಾಲ ಕಡಿಮೆ ಇದ್ರೂ ಕೂಡ ಕಬ್ಬಿನಲ್ಲಿ ನೀರಿನ ಅಂಶ ಕಡಿಮೆ ಇದ್ರೂ ಕೂಡ ಪ್ರತಿ ಸಾರಿ ನಮ್ಮ ಕಾರ್ಖಾನೆಯಲ್ಲಿ 12ರಿಂದ 13 ಬರುವಂಥ ರಿಕವರಿನ ಕೇವಲ 9.23 ರಿಕವರಿಯನ್ನು ತೋರಿಸಿ ಸುಮಾರು 17 ಕೋಟಿ ರೂಪಾಯಿ ಸಕ್ಕರೆಯನ್ನು ಹಾಡು ಹಗಲೇ ಲೂಟಿ ಮಾಡಿ ಕಳ್ಳ ಸಾಗಾಣಿಕೆ ಮುಖಾಂತರ ಆ ಸಕ್ಕರೆಯನ್ನು ಸಾಗಿಸಿದಂತಹ ದಾಖಲೆಗಳು ಕೂಡ ನಮ್ಮ ಹತ್ರ ಇವೆ. ನಾನು ತಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ವಿಚಾರ ತಮಗೆ ಹೇಳಬೇಕಂತಂದ್ರೆ, 2021ನೇ ಇಸ್ವಿಯಲ್ಲಿ ತಹಸೀಲ್ದಾರ್ ಅವರು 4 ಲಾರಿಗಳನ್ನು ಸಕ್ಕರೆ ತುಂಬಿಕೊಂಡು ಹೋಗುವಂಥ ಟೈಮ್ನಲ್ಲಿ ಸೀಸ್ ಮಾಡಿ ಅದನ್ನು ವರದಿ ಕೂಡ ಕೊಟ್ಟಿದ್ದಾರೆ. ಆ ವರದಿ ಕೊಟ್ಟ ನಂತರವೂ ಕೂಡ ಅದು ಯಾವುದೂ ಕೂಡ ಆ್ಯಕ್ಷನ್ ಆಗಲಿಲ್ಲ, ಯಾವುದೂ ಎನ್ಕ್ವೈರಿನೂ ಕೂಡ ಆಗಲಿಲ್ಲ. ಇವಾಗ ನಾನು ತಮ್ಮ ಮಾಧ್ಯಮ ಮುಖಾಂತರ ಇನ್ನೊಂದು ವಿಷಯ ಹೇಳ್ತೀನಿ. ನಾವು ಸತತವಾಗಿ ಒಂದು ತಿಂಗಳ ಮುಂಚೆ 7 ದಿನ ಸತತವಾಗಿ ಆ ಫ್ಯಾಕ್ಟ್ರಿ ಬಾಗಲಾಗ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಒಂದು ಟರಾವ್ ತೊಗೊಂಡಿದ್ವಿ. ನಾವು ಒಂದು ಟರಾವ್ ಏನು ತೊಗೊಂಡಿವಪ್ಪ ಅಂತಂದ್ರೆ, ಅತಿ ಶೀಘ್ರದಲ್ಲೇ ತನಿಖೆ ಆಗಬೇಕು, ಅಥವಾ CBI ಅಥವಾ COD ಒಂದು ಲೋಕಾಯುಕ್ತ ಯಾವುದೋ ಒಂದು ಉನ್ನತ ಮಟ್ಟದ ತನಿಖೆ ಆಗಲಿಕ್ಕೆ ನಾವು ಎಲ್ಲರೂ ಕೂಡಿ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಟರಾವ್ ತೊಗೊಂಡಿವಿ. ಆ ಟರಾವ್ ತೊಗೊಂಡ್ರೂ ಕೂಡ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿ ಇವತ್ತಿನವರೆಗೂ ಯಾವುದೋ ಡಾಕ್ಯುಮೆಂಟ್ಸ್ ಯಾರಿಗೂ ಕೂಡ ಅದನ್ನು ಇವತ್ತಿನವರೆಗೂ ಕೊಟ್ಟೇ ಇಲ್ಲ. ಅದು ಯಾಕೆ ಕೊಟ್ಟೇ ಇಲ್ಲಪ್ಪ ಅಂತಂದ್ರೆ, ಅಲ್ಲೇ ಏನಾಗತ್ತಂದ್ರೆ, ಈ ನುಂಗನ್ನುಗಳು ಏನಿದಾರಲ್ಲ, ದೊಡ್ಡ ದೊಡ್ಡ ತಿಮಿಂಗಲಗಳು, ಆ ತಿಮಿಂಗಲಗಳನ್ನು ಬಚಾವ್ ಮಾಡುವಂಥ ಕೆಲಸ ಇವತ್ತಲ್ಲೇ ಅವ್ಯಾವತವಾಗಿ ನಡೀತಾ ಇದೆ. ಮನವಿ ಮಾಡಿದ್ರಿ, ಅವರು ಕೂಡ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ತನಿಖೆ ಎಲ್ಲಿಗೆ ಬಂತು? DC ಏನು ಹೇಳಿದ್ರು? ಇವತ್ತು DC ಅವ್ರನ್ನ ವಿಚಾರ ಮಾಡಲಿಕ್ಕೆ ಬಂದಿದ್ವಿ. ಇವತ್ತಿನವರೆಗೂ DC ಅವರು ಕೂಡ ಯಾವುದೇ ಚಕಾರ ಶಬ್ದ ಎತ್ತಿಲ್ಲ. ಅವತ್ತು ತಾವು ಕೂಡ ಮಾಧ್ಯಮದವರಿದ್ರಿ. ನಮಗದು ಏನು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ DC ಅವರು ಈಗಾಗಲೇ ಕಾರ್ಖಾನೆಯವ್ರನ್ನ ಕರೆದು, ಆಡಳಿತ ಮಂಡಳಿ ಅವ್ರನ್ನ ಕರೆದು, ಶುಗರ್ ಕಮಿಷನರ್ ಜೊತೆ ಮಾತಾಡಿ ತನಿಖೆಗೆ ಇಷ್ಟೊತ್ತಾಗಲೇ ಆದೇಶ ಮಾಡಬೇಕಾಗಿತ್ತು. ಯಾಕಂದ್ರೆ ಶುಗರ್ ಕಮಿಷನರ್ ಆಫೀಸ್ನಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ತಾವು ಕೂಡ ಎಲ್ಲ ಮಾಧ್ಯಮದವ್ರು ಇದ್ರಿ. ಎಲ್ಲ ಮಾಧ್ಯಮಗಳಲ್ಲೇ ಹೇಳಿದ್ದಾರೆ ಅವರು, ನಾನು ತನಿಖೆಗೆ ಆದೇಶ ಮಾಡ್ತೇನೆ. ಇವತ್ತಿನವರೆಗೂ ಅವರು ಕೂಡ ಆದೇಶ ಮಾಡಲಿಲ್ಲ. ಅಂದರೆ ಇದು ಏನು ನಡೀತಾ ಇದೆ ಅಂತಂದ್ರೆ, ಈ ತನಿಖೆ ಮಾಡೋದ್ಲೇ ಇಲ್ಲಿ ನಡೆದಂಥ ವ್ಯವಹಾರಗಳನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುವಂಥ ಕೆಲಸನ ಮಾಡ್ತಿದ್ದಾರೆ. ದಯವಿಟ್ಟು ನಾನು ಈ ರೈತರ ಪರವಾಗಿ ತಮ್ಮ ಎಲ್ಲ ಚಾನಲ್ಗಳನ್ನು ಕೈ ಮುಗಿದು ನಾನು ಏನು ಕೇಳ್ಕೊಳ್ಳೋದಂದ್ರೆ, ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು. ಇವತ್ತು ನ್ಯಾಯ ಸತ್ತದಂತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ತಮ್ಮ ಮಾಧ್ಯಮ ಮುಖಾಂತರ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಒಟ್ಟ ಎಷ್ಟು ಅವ್ಯವಹಾರ ಇರ್ತಾರೆ, ಎಷ್ಟು ಕೋಟಿ ಅಂದಾಜು? ಸುಮಾರು 70 ಕೋಟಿ, ಇದು ಮೇಲ್ನೋಟಕ್ಕೆ ಕಂಡು ಬಂದಂಥದ್ದು 70 ಕೋಟಿ. ಇನ್ನು ಸಂಪೂರ್ಣವಾಗಿ ತನಿಖೆ ಮಾಡಿದಾಗ ಅದು ಎಷ್ಟು ಕೋಟಿ ಬರ್ತದೆ ಅನ್ನೋದು ಆ ಭಗವಂತನಿಗೆ ಗೊತ್ತು. ತಮ್ಮ ಹೆಸರು? ನನ್ನ ಹೆಸರು ಬಸನಗೌಡ ಪಾಟೀಲ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದ ಕಾರ್ಯಾಧ್ಯಕ್ಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.